ಶಿವು, ಶಿವಣ್ಣ ಏನಿದ್ದಕ್ಕಿದಂಗೆ ಇಲ್ಲಿ? ಕಾವೇರಮ್ಮ ಚೆನ್ನಾಗಿದ್ಯಮ್ಮ? ಶಿವು, ಅಪ್ಪ ಚೆನ್ನಾಗಿದ್ದಾರನಪ್ಪ? ಇನ್ನೆಲ್ಲಿ ಅಪ್ಪ? ಶಿವನ್ ಪಾದ ಸೇರ್ಕೊಂಡ್ಬಿಟ್ಟು. ಅಯ್ಯೋ ಪುಣ್ಯಾತ್ಮ, ಕೊನೆಗಾಲದಲ್ಲಿ ಅವ್ರ ಮುಖ ನೋಡೋದಕ್ಕೂ ಸಿಕ್ಲಿವಲ್ಲಪ್ಪ. ನನ್ನಂತ ಎಷ್ಟೋ ಬಡಬಗ್ಗರಿಗೆ ಅನ್ನದ ದಾರಿ ತೋರಿಸ್ಕೊಟ್ಟಂತ ಪುಣ್ಯಾತ್ಮ. ಅಪ್ಪನ್ಗೆ ಏನಾಗಿತ್ತು ಶಿವು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಮ್ಗೆ ಉಳ್ಕೊಳಕ್ ಒಂದು ದಾರಿ ಮಾಡ್ಕೊಡ. ಬಾ ಬಾ ಬಾ, ಆಟೋ ಹತ್ತು. ಬಾ ಶಿವು ಬಾ. ನೀವು ಹುಷಾರಾಗಿಲ್ಲೇ ಇರು, ನಾನು ಆ ಹುಡುಗರ ವಿಚಾರ ತಿಳ್ಕೊಂಬರ್ತೀನಿ. ಬನ್ನಿ ಶಿವು. ದೇವ್ರಿ, ನೀನು ನಂಬ್ಕೊಂಡು ಸಿಟಿ ಬಂದಿದೀವಿ. ನನ್ನ ತಂಗಿ ಮದುವೆನ ನೀನೇ ನೆರವೇರಿಸ್ಕೊಡಪ್ಪ. ಕುಬೇರಪ್ಪ, ಶುಭ ಕಾರ್ಯದಲ್ಲಿ ಯಾಕೆ ಹೋಗಿದ್ದೀಯಾ? ಹೋಗಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ವೇ? ಮುಂದಕ್ಕೆ ಹೋಗಪ್ಪ. ಇವರ ಮಗನಾದ ಪ್ರಮೋದನಿಗೂ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರ ಮಗಳಾದ ಸೌಮ್ಯಾಳವಳನ್ನು ಕೊಟ್ಟು ಮದುವೆ ಮಾಡಲು ಗುರಿ ಇರೇನದ ನಾನು. ನಾವುಗಳು ನಿಶ್ಚಯ ಮಾಡಿರುತ್ತೇವೆ. ತಾಂಬೂಲವನ್ನು ಬದಲಾಯಿಸ್ಕೊಳ್ಳಿ. ಮುಂದಕ್ಕೇನೋ? ರಾಮವಳ್ಳಿ ದಿವಂಗತ ಶಂಕರಯ್ಯನವರ ಮಗಳು ಕಾವೇರಿಗೂ ನಿನ್ನ ಮಗ ಪ್ರಮೋದರಿಗೂ ಮದುವೆ ಖಂಡಿತವಾಗ್ಲೂ ನಡೀಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ತಗೋ ತಾಂಬೂಲ. ನಾಳೆ ನಿನ್ನ ಮಗ ಅಮೆರಿಕಾದಿಂದ ಬರ್ತಾ ಇದ್ದಾನೆ. ಮರ್ಯಾದೆ ಮದುವೆಗೆ ಏರ್ಪಾಡು ಮಾಡು. ಏನಾದ್ರೂ ಮಸ್ಲತ್ ಮಾಡಿದ್ರೆ ರಾಮಹಳ್ಳಿ ಶಂಕರಪ್ಪನ ಮಗ ಶಿವಣ್ಣ. ಹೌದು, ಅವನು ಸಿಟಿ ಲಾಡ್ನಲ್ಲಿ ತಂಗಿ ಜೊತೆ ಇದ್ದಾನೆ. ಅವನಿರೋವರೆಗೂ ನಾವು ಅಂದ್ಕೊಂಡ ಕೆಲಸ ಆಗೋಲ್ಲ. ಕೈ ತೆಗಿಯೋಕೆ 2 ಲಕ್ಷ, ಕಾಲು ತೆಗಿಯೋಕೆ 4 ಲಕ್ಷ, ತಲೆ ತೆಗಿಯೋಕೆ 10 ಲಕ್ಷ. ಅದ್ಯಾವುದು ಬೇಡ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಬರುತ್ತೆ. ಅವನ್ ಸಾಯೋವರೆಗೂ ನರಳುತ್ತಿರ್ಬೇಕು. 5 lakhs. ಏನೇ ಲಾಡ್ಜ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀಯಾ? ಎಲ್ಲಿ ಅವನು? ಯಾರು ಯಾರು? ಚೆಕ್ ಮಾಡ್ರ ಇಲ್ಲ? ಏನಲ್ಲಿ ದಾಂಡಿಗ ಎಷ್ಟು ಕೊಟ್ಟಿದ್ದೀಯಾ? 5,000. 5,000? ಯಾ. ಈಗೇನ್ ಹೇಳ್ತೀಯಾ? ಸರ್, ಇವನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಇಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ಸರ್. ಪೊಲೀಸ್ ಸ್ಟೇಷನ್ ಬಾ, ಗೊತ್ತು ಮಾಡಿಸ್ತೀನಿ. ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ಅಂಥವಳಲ್ಲ ಸರ್. ನನಗೇನು ಗೊತ್ತಿಲ್ಲ ಸರ್. ಕೈ ಮುಗಿತೀನಿ, ನನ್ನ ಬಿಟ್ಬಿಡಿ ಸರ್. ನಿಮ್ಮ ತಮ್ಮಯ್ಯ ಸರ್, ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಬಿಟ್ಬಿಡಿ. ಖಂಡಿತೀನಿ. ನೋಡಕ್ಕೆ ಮಳ್ಳಿ ತರ ಇದ್ದಾಳೆ. ಅವಳು ಮಾಡಿದ ಕೆಲಸ ನೋಡು.
ಲಾಡ್ಜ್ ಅಲ್ಲಿ ವ್ಯಭಿಚಾರ ಮಾಡ್ತಾ ಇದ್ದೆ ಅಂತ ಬರ್ದು ಇದಕ್ಕೊಂದು ಸೈನ್ ಮಾಡು. ಇಲ್ಲ ಸರ್, ನಾನ್ ಬರ್ಕೊಡಲ್ಲ. ಬರ್ಕೊಡಲ್ಲ? ಇಲ್ಲ. ನೀನ್ ಬರ್ಕೊಡ್ಲಿಲ್ಲ ಅಂದ್ರೆ ನಿಮ್ ಅಣ್ಣನೇ ಬ್ರೋಕರ್ ಅಂತ ನಿನ್ನೂ ಅವನು ಸೇರಿಸಿ ಹೊರಗಡೆ ಹಾಕಿ ಒದಿತೀನಿ. ಹಾಕು. ಇಲ್ಲ, ನಾ ಹಾಕೋದಿಲ್ಲ ಸರ್. ಹಾಕೋದಿಲ್ಲ? ಇಲ್ಲ, ಹಾಕಲ್ಲ. ಹಾಕೋದಿಲ್ಲ? ಹಾಕೋದಿಲ್ಲ? ಇಲ್ಲ ಸರ್, ಹಾಕೋದಿಲ್ಲ? ಬರಿಯೇ ಬರಿಯೇ. ಅವ್ರನ್ನ ಕೊಂದು ನೀನ್ ಜೈಲ್ಗೆ ಹೋದ್ರೆ ನನ್ನ ಕತೆ ಏನಣ್ಣ? ನನ್ನ ತಂಗಿ ಅಡ್ಡ ಬಂದಿದ್ದಕ್ಕೆ ನೀ ಬಚಾವಾದೆ. ಜಾಸ್ತಿ ಹೊಡೆದ್ನ? ಒಡಿಯದ ಬಿಟ್ಟಿದ್ರೆ ಸಾಯಿಸೇ ಬಿಡ್ತಿದ್ದ. ಸಾಯಿಸ್ಲಿಲ್ವಲ್ಲ, ಈಗ ನಾನು ನಿನ್ ಸಾಯಿಸ. ಬೇಡ ಬೇಡ, ನಾನು ಸಾಯಿಸ್ಬೇಡ. ಅವನ್ ನೇಣ್ಗಂಬಕ್ಕೆ ಹೋಗ್ಬೇಕಂದ್ರೆ ಬೇಡ ಬೇಕು. ಬೇಡ. ನಮ್ಮ ಹೆಸರು ಕೊಂದ್ಬಿಟ್ಟಲ್ಲಪ್ಪ. ಇಲ್ಲಿ ಏನ್ ನಡೀತು? ಶಿವು ನಮ್ಮ ಹೆಸರನ್ನು ಕೊಂದು ಅವ್ರ ತಂಗಿನ ಕರ್ಕೊಂಡು ಹೊರಟೋಗ್ಬಿಟ್ರು. ಆ ಇನ್ಸ್ಪೆಕ್ಟರ್ ಮರ್ಡರ್ ಕೇಸ್ನ ನನ್ನ ಮೇಲೆ ಹಾಕಿಸಿ ನನ್ನ ಗಲ್ ಶಿಕ್ಷೆ ಆಗ ಮಾಡ್ಬಿಟ್ರು. ಯೋಚನೆ ಮಾಡಬೇಡ, ನೀನ್ ನಿರಪರಾಧಿ ಅಂತ ಪ್ರೂವ್ ಆಗೋ ಹಾಗೆ ನಾನ್ ಮಾಡ್ತೀನಿ. ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ, ನೀವು ಯಾರು ಸರ್? ನೀನ್ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಯಾವ ಹುಡುಗಿ ಕೊರಳಿಗೆ ತಾಳಿ ಕಟ್ಟಿದ್ಯೋ ಆ ಹುಡುಗಿ ತಂದೆ ನಾನು. ಹೌದಪ್ಪ, ವಯಸ್ಸಿನಲ್ಲಿ ನನಗೆ ಸಂಪಾದನೆ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ನನ್ನ ಮನೆಯಿಂದ ಆಚೆ ಹಾಕಿದ್ಲು. ಅದಕ್ಕೆ ನನಗೆ ಬೇಜಾರಿಲ್ಲ. ಆದ್ರೆ ನನ್ನ ಹೆಣ್ಣು ಮಕ್ಕಳಿಬ್ರು ಅವ್ರ ಅಮ್ಮನ ದಾರಿನ ಹಿಡಿದ್ರಲ್ಲ, ಅದೇ ನನಗೆ ಬೇಜಾರು. ನೋಡು, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಅವ್ರ ದುರಹಂಕಾರಕ್ಕೆ ಒಂದು ಕಡಿವಾಣನ ಹಾಕ್ಲೇಬೇಕು. ನೋಡಮ್ಮ, ನಿನ್ನ ದೊಡ್ಡ ಮಗಳು ಮದುವೆ ಮಂಟಪಕ್ಕೆ ಬರೋದಕ್ಕೆ ಮುಂಚೆನೆ ಆ ತರಲೆ ನನ್ನ ಮಗ ತಾಳಿ ಕಟ್ಟಿ ಸೆಕೆಂಡ್ ಹ್ಯಾಂಡ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಈಗ ನನ್ನ ಮಗನಿಗೆ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ತಾವೇನಂತೀರಾ? ಹಾಗೆ ಮಾಡೋಣ. ಒಂದೊಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಇಟ್ಕೊಳ್ಳಿ. ಒಳ್ಳೇದಮ್ಮ, ಧನ್ಯವಾದಗಳು. ನಾನಿನ್ನು ಬರ್ತೀನಿ. ನಮಸ್ಕಾರ. ಲಕ್ಷ್ಮಿ,
ನೀನು ಆ ಮನೆ ಹಾಳನ್ ಮಾತು ನಂಬೇಡ. ಅವನಿಂದಲೇ ರಮ್ಯಾ ಬಾಳ ಹಾಳಾಗೋಯ್ತು. ನೋಡು, ಸೌಮ್ಯಳಿಗೆ ನಾನೊಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟು. ಅಮೆರಿಕಾ, ಲಂಡನ್ನು, ಜರ್ಮನ್ನು ಅಂದ್ರೆ ಅವನಿಗೆ ಅಡಿಗೆ ಮನೆ, ರೂಮು, ಹಾಲು ಇದ್ದಾಗೆ. ನೋಡು, ಹುಡುಗ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಕಾಫಿ ಮುಗಿಸಿ ಲಂಡನ್ನಲ್ಲಿ ಟಿಫನ್ ಮಾಡ್ತಾನೆ. ಅಮೆರಿಕದಲ್ಲಿ ಮಧ್ಯಾಹ್ನ ಊಟ ಮುಗಿಸಿ ಸಿಂಗಪುರ್ನಲ್ಲಿ ಡಿನ್ನರ್ ಮಾಡ್ತಾನೆ. ಆನಂದ್ ಅಂತ ಅವನ ಹೆಸರು. ನಿನ್ನ ಗಂಡನ ಸ್ನೇಹಿತನ ಮಗ. ನೀನ್ ಹೋಗಿ ಈ ಮದುವೆ ಬಗ್ಗೆ ನಿನ್ ಗಂಡನ್ ಕೇಳು. ಏನು? ನಾನ್ ಹೋಗಿ ನನ್ ಗಂಡನ್ ಕೇಳ್ಬೇಕಾ? ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಿನ್ನ ಶ್ರೀಮಂತಿಗೆ ಆಡಂಬರದಲ್ಲಿ ನೀನ್ ಅವ್ರನ್ನ ಮರ್ತೇ ಬಿಟ್ಟಿದ್ಯಾ. ಅವರು ಸಖತ್ತ ದುಡ್ಡು ಮಾಡ್ಕೊಂಡು ಇದೇ ಬೆಂಗಳೂರಲ್ಲಿ ಹಾಯಾಗಿದ್ದಾರೆ. ಆನಂದನ ಆಸ್ತಿನೆಲ್ಲ ಅವರೇ ನೋಡ್ಕೊಳ್ಳೋದು. ಆನಂದನಿಗೆ ಅವ್ರ ಮಾತು ಅಂದ್ರೆ ವೇದವಾಕ್ಯ. ನಾನು ಅಡ್ರೆಸ್ ಕೊಡ್ತೀನಿ, ನೀನ್ ಹೋಗಿ ಈ ಮದುವೆ ವಿಷಯವಾಗಿ ನಿನ್ ಗಂಡನ ಹತ್ರ ಮಾತಾಡು. ಇಷ್ಟು ವರ್ಷ ಆದ್ಮೇಲೆ ಈಗ ಹೋಗಿ ನಾನು ಹೇಗ್ ಮಾತಾಡೋದು? ಅಯ್ಯೋ, ಇದಕ್ಕೆ ನೀನು ಬುದ್ಧಿ ಇಲ್ಲ ಅನ್ನೋದು. ಅಲ್ಲ ಕಣೆ, ನೀನ್ ಅವ್ರನ್ನ ಬಿಟ್ಟಿದ್ರು ಅವ್ರು ಕಟ್ಟಿರೋ ಮಾಂಗಲ್ಯ ನಿನ್ನ ಕೊರಳಲ್ಲಿ ಇದೆ ತಾನೆ. ಅಂದ್ಮೇಲೆ ಇನ್ಯಾಕೆ ನಾಚಿಕೆ? ಹೋಗಿ ಕಾಲ್ ಹಿಡಿದು ಕೇಳ್ಕೊ. ಕಾರಿವಾಸಿ ಕತ್ತೆ ಕಾಲು. ಏನ್ ಮೇಡಮ್, ಲಾಯರ್ ಇದಾರಾ? ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ. ಹಾಗಾದ್ರೆ ಅವ್ರು ಸಿಗೋದಿಲ್ಲ, ಹೋಗಿ. ಅಯ್ಯೋ, ಸ್ವಲ್ಪ ಅರ್ಜೆಂಟ್ ಆಗಿ ನೋಡ್ಬೇಕಪ್ಪ. ಆಗೋದಿಲ್ಲ, ಹೋಗಿ ಮೇಡಮ್. ಅರ್ಜೆಂಟ್ ಆಗಿ ನೋಡ್ಬೇಕಪ್ಪ. ಆಗೋದಿಲ್ಲ ಅಂದ್ರೆ ಸುಮ್ಮನೆ ಬಂದು ಯಾಕೆ ನಮ್ಮ ತಲೆ ತಿಂತೀರಾ? ಅವ್ರು ಅವ್ರು ತುಂಬಾ ಹೇಳ್ತಿದ್ದೀಯಪ್ಪ. ಸ್ಟ್ರಿಕ್ಟ್ ಮೇಡಮ್, ಸುಮ್ಮನೆ ಹೋಗಿ. ವಾಚ್ಮನ್ ಸರ್, ಸರಿ ಹೋಗಿ. ಬಾಯಿ ಕಡೆ. ಲಕ್ಷ್ಮಿ, ಯಾಕೆ ನನ್ನ ಬಟ್ಟೆ ಬಿಸಾಕ್ತಾ ಇದೀಯಾ? ಮಿಸ್ಟರ್ ಸೋಮಶೇಖರ್, ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗೋಕೆ ಸಾಧ್ಯ ಇಲ್ಲ. ಹೆಂಡತಿ ಮಕ್ಳು ಕೇಳಿದ್ನ ತಂದ್ಕೊಡೋ ಯೋಗ್ಯತೆ ಬೇಕು. ಅದು ನಿನ್ ಕೈಯಿಂದ ಸಾಧ್ಯ ಇಲ್ಲ. ಯಾಕೆ ಹೇಳು? ಎಷ್ಟೇ ಆಗ್ಲಿ ನೀನು ನಮ್ ತಂದೆ ಆಸ್ತಿಲಿ ತಿನ್ಕೊಂಡ್ ಬಿದ್ದಿದ್ಯಾ. ನ್ಯಾಯ, ನೀತಿ, ಧರ್ಮ ಅಂತ ಕರಿ ಕೋಟ್ ಹಾಕೊಂಡು ಕೋರ್ಟ್ ನಲ್ಲಿ ಪೋಸ್ಟ್ ಕೊಟ್ರೆ ಸಾಲದು. ಮತ್ತೆ ನಾನ್ ಬೇಕು ಅಂದ್ರೆ ಸಂಪಾದನೆ ಮಾಡ್ಕೊಂಡು ಬಂದು ಈ ಮನೆ ಮೆಟ್ಲತ್ತು. ಗೆಟ್ ಔಟ್. ನನ್ ಮಕ್ಕಳು ನನಗೆ ಕೊಟ್ಬಿಡು. ನನ್ ಮಕ್ಕಳು ನನಗೆ ಕೊಟ್ಬಿಡು. ಮಕ್ಕಳು ಯಾಕೆ? ಅವ್ರ ಕೈಲಿ ಭಿಕ್ಷೆ ಎತ್ಸಿ ಹೊಟ್ಟೆ ತುಂಬಿಸ್ಕೊಳಕ? ಇಲ್ಲ ಎಷ್ಟೇ ಆಗ್ಲಿ ಹೆಣ್ಮಕ್ಳು ಅವ್ರನ್ನ ಮಾರಿ ದುಡ್ಡು ಸಂಪಾದನೆ ಮಾಡಕ? ಬಣ್ಣ ಬದಲಾಯಿಸೋ ಉಸಿರು ಒಳ್ಳಿ ನೋಡಿದ್ದೆ, ಆಮೇಲೆ ನಿನ್ನನ್ನೇ ನೋಡ್ತಾ ಇರೋದು. ನಾಟಕ ಚೆನ್ನಾಗಿ ಮಾಡ್ತೀಯ. ಏನಾಗ್ಬೇಕಾಗಿತ್ತು? ಏನೋ ಕೆಟ್ಟಗಳಿಗೆ ಆಗ್ಬಾರ್ದಾಗೋಯ್ತು. ನೀವೆಲ್ಲ ಮರ್ತ್ಬಿಟ್ಟು ನಂಗೊಂದು ಫೋನ್ ಮಾಡ್ಬಾರ್ದಾಗಿತ್ತಾ? ಸರಿ, ಈಗೇನಾಗ್ಬೇಕಾಗಿದೆ? ಏನೂ ಇಲ್ಲ. ಅದೇ ನಮ್ಮ ಮಗಳು ಸೌಮ್ಯ ಇದ್ದಾಳಲ್ಲ, ನೀವು ಬರ್ಬೇಕಾದ್ರೆ ಚಿಕ್ಕ ಮಗು, ಈಗ ಬೆಳೆದು ದೊಡ್ಡೋಳಾಗಿದ್ದಾಳೆ. ಅವಳಿಗೆ 20 ವರ್ಷ. ಅವಳಿಗೆ ಮದ್ವೆ ಮಾಡ್ಬೇಕು. ಏನ್ ಮಾಡ್ಬೇಕು ನನ್ಗೊಂದು ಗೊತ್ತಾಗ್ತಾ ಇಲ್ಲ ರೀ. ಮದುವೆನಾ ಮಾಡು, ನಾನು ಗೆಸ್ಟ್ ಆಗಿ ಬರ್ತೀನಿ. ಏನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಅವಳು ಎಷ್ಟೇ ಆಗ್ಲಿ ನಿಮ್ ಮಗಳು. ನೀವು ತಾನೇ ಮುಂದೆ ನಿಂತು ಗಂಡು ಹುಡುಗಿ ಮದ್ವೆ ಮಾಡ್ಬೇಕು. ಅಂದ್ರೆ ನಾನು ಬ್ರೋಕರ್ ಕೆಲಸ ಮಾಡ್ಬೇಕು ಅಂತನಾ? ಗಂಡು ಹುಡುಕಕ್ಕೆ ಎಲ್ಲಿ ಹೋಗ್ಲಿ ನಾನು? ಅಯ್ಯೋ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲೂ ಹುಡುಕ್ಬೇಕಾಗಿಲ್ಲ ರೀ. ಅದೇ ನಿಮ್ ಸ್ನೇಹಿತನ ಮಗ ಆನಂದ್ ಇದ್ದಾನಲ್ಲ, ಫಾರಿನ್ ಅಲ್ಲಿ ಅದ್ಯಾವ್ದೋ ದೊಡ್ಡ ಕೆಲಸ ಮಾಡ್ತಿದ್ದಾನಲ್ಲ, ಅವನ್ಗೆ ಯಾಕೆ ನಮ್ ಸೌಮ್ಯನ್ ಕೊಡಬಾರ್ದು ಅಂತ. ಈಗ ಅರ್ಥವಾಯ್ತು. ನಿನಗೋಸ್ಕರ ಅಲ್ದಿದ್ರು ನನ್ನ ಮಗಳಿಗೋಸ್ಕರ ನಾನು ಮಾಡೇ ಮಾಡ್ತೀನಿ. ನಾಳೆ ಆನಂದ್ ಅಮೆರಿಕದಿಂದ ಬರ್ತಾ ಇದ್ದಾನೆ. ನೀನ್ ಮಧ್ಯಾಹ್ನ ನನಗೆ ಫೋನ್ ಮಾಡು. ನಾಳೆ ನೀನು ಎಷ್ಟು ಗಂಟೆಗೆ ಬರಬೇಕು ಅಂತ ನಾನು ನಿನಗೆ ತಿಳಿಸ್ತೀನಿ. ಯು ಕ್ಯಾನ್ ಗೋ ನೌ. ರಮ್ಯಾ, ಅಮೆರಿಕದಿಂದ ಬರೋ ಆನಂದ್ ಕಡೆಗೆ ನೀನ್ ಬೀಳ್ಬೇಡ. ನೀನ್ ಗದ್ದಲಿರೋ ತಾಳಿ ನೋಡಿ ನೀನ್ ಗಂಡ ಯಾರು ಅಂತ ಕೇಳಿದ್ರೆ ನಮ್ ಗಮನ ಆಗುತ್ತೆ. ನಿನ್ ತಂಗಿ ಮದ್ವೆ ನಿಂತು ಹೋಗುತ್ತೆ.